ನಿಮ್ಮ ಮನಸ್ಸು ಕೆಲವೊಮ್ಮೆ ಹೇಗೆ ಭಾರವಾಗಿರುತ್ತದೆ ಎಂದು ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಒಂದು ಚಿಕ್ಕ ಹಕ್ಕಿ ಕತೆ ನಮಗೆ ಒಂದು ದೊಡ್ಡ ಪಾಠವನ್ನೇ ಕಲಿಸುತ್ತದೆ. ನಾನಿವಾಗ ನಿಮಗೆ ಒಂದು ಪುಟ್ಟ ಹಕ್ಕಿ ಕತೆನ ಹೇಳಕ್ ಬಂದಿದ್ದೀನಿ. ಒಂದು ಶಾಂತ ಕಾಡಿನಲ್ಲಿ ಚಿನ್ನಿ ಎಂಬ ಒಂದು ಸಣ್ಣ ನೀಲಿ ಹಕ್ಕಿ ವಾಸವಾಗಿತ್ತು. ಚಿನ್ನಿಗೆ ಒಂದು ವಿಶೇಷ ಅಭ್ಯಾಸವಿತ್ತು. ತನ್ನ ಸಂತೋಷದ ಕ್ಷಣ, ದುಃಖದ ಕ್ಷಣ ಏನೋ ಆಗಿದ್ದರೂ ಕೂಡ ಅದನ್ನು ಒಂದು ಚಿಕ್ಕ ಕಲ್ಲಿನ ಮೇಲೆ ಕೆತ್ತಿಸಿ ಒಂದು ಬಟ್ಟೆಯ ಚೀಲದಲ್ಲಿ ಸಂಗ್ರಹಿಸುತ್ತಿದ್ದಳು. ಇಂದು ಸಿಹಿ ಬೆರಿ ಸಿಕ್ಕಿತು. ಸ್ನೇಹಿತರ ಜೊತೆಗೆ ಹಾಡಿದೆ. ಗಾಳಿ ಬಲವಾಗಿ ಬಿತ್ತು. ನಾನು ಬಿದ್ದುಕೊಂಡೆ. ಒಂದು ಎಲೆ ಒಣಗಿ ಬಿತ್ತು. ನನಗೆ ಬೇಸರವಾಗಿತ್ತು. ಹೀಗೆ ನಡೆದ ಎಲ್ಲ ಸಂಗತಿಗಳನ್ನು ಕಲ್ಲಿನ ಮೇಲೆ ಕೆತ್ತುತ್ತಾ ಇತ್ತು. ಎಲ್ಲವನ್ನು ಚಿನ್ನಿ ಚೀಲದಲ್ಲಿ ತುಂಬಿಕೊಂಡು ತಿರುಗುತ್ತಿದ್ದಳು. ದಿನದಿಂದ ದಿನಕ್ಕೆ ಚೀಲ ಭಾರವಾಗುತ್ತಾ ಚಿನ್ನಿಯ ರೆಕ್ಕೆಗಳು ದುರ್ಬಲವಾಗುತ್ತಾ ಹಾರಲು ಆಗದೆ ಕಷ್ಟಪಡುತ್ತಿದ್ದಳು. ಒಂದು ಸಂಜೆ ಚಿನ್ನಿ ಒಂದು ಕೊಂಬೆಯ ಮೇಲೆ ಕುಳಿತಿದ್ದಾಗ ಒಬ್ಬ ಜ್ಞಾನಿ ಗೂಬೆ ಆಕೆಯನ್ನು ನೋಡಿತು. ಗೂಬೆ ಕೇಳಿತು, ಏನು ಚಿನ್ನಿ, ಯಾಕೆ ಇಷ್ಟೊಂದು ದಣಿವಾಗಿದ್ದೀಯಾ ಎಂದು. ಚಿನ್ನಿ ನಿಟ್ಟುಸಿರು ಬಿಡುತ್ತಾ ಹೇಳಿತು, ನನ್ನ ಸಂತೋಷದ, ದುಃಖದ ಎಲ್ಲಾ ನೆನಪುಗಳನ್ನು ನಾನು ಕಲ್ಲಿನ ಮೇಲೆ ಬರೆಯುತ್ತೇನೆ. ಅವುಗಳನ್ನು ಮರೆಯಬಾರದು ಎಂದು ಆ ಕಲ್ಲುಗಳನ್ನು ಚೀಲದಲ್ಲಿ ಹಾಕಿಕೊಂಡು ತಿರುಗುತ್ತಿದ್ದೆ. ಆದರೆ ಮೊದಮೊದಲು ಅದು ನನಗೆ ಭಾರವೆನಿಸಲಿಲ್ಲ. ದಿನೇ ದಿನೇ ಕಳೆದಂತೆ ಅದು ತೀರ ಭಾರವೆನಿಸುತ್ತಿದೆ ಎಂದು ನೀಲಿ ಹಕ್ಕಿ ಹೇಳುತ್ತದೆ. ಗೂಬೆ ಮೃದುವಾಗಿ ನಕ್ಕಿತು. ಪ್ರೀತಿಯ ಹಕ್ಕಿಯೇ, ನೆನಪುಗಳು ಹೃದಯವನ್ನು ಹಗುರ ಮಾಡಬೇಕು. ನಿನ್ನ ರೆಕ್ಕೆಗಳನ್ನು ಭಾರವಾಗಿ ಮಾಡಬಾರದು. ಚಿನ್ನಿ ಆಶ್ಚರ್ಯದಿಂದ ನೋಡುತ್ತಾಳೆ. ಗೂಬೆ ಮುಂದುವರಿಸಿತು, ಇಂದಿನ ಎಲ್ಲಾ ಸುಖ ದುಃಖಗಳನ್ನು ಹೊತ್ತಿಕೊಂಡು ಬದುಕಿದರೆ ಹೊಸ ಸಂತೋಷಕ್ಕೆ ಜಾಗವೇ ಇರೋದಿಲ್ಲ. ದುಃಖವನ್ನು ಬಿಟ್ಟು ಬಿಡು, ಸಂತೋಷವನ್ನು ಹೃದಯದಲ್ಲಿ ಇಟ್ಟುಕೋ, ಭಾರವಾಗಿ ಹೊತ್ತುಕೊಳ್ಳಬೇಡ ಎಂದು ಹೇಳಿತು. ಚಿನ್ನಿಗೆ ಮಾತಿನ ಅರ್ಥ ಬಂತು. ಅವಳು ಹಾರುತ್ತಾ ಒಂದು ನದಿಯ ಬಳಿಗೆ ಹೋಗುತ್ತಾಳೆ. ಅದರ ಎಲ್ಲಾ ನೆನಪುಗಳು ಅದರ ಕಣ್ಣಿನ ಮುಂದೆ ಬರ್ತಾ ಇರತ್ತೆ. ಒಂದು ಕ್ಷಣಕ್ಕೆ ಎಲ್ಲಾ ನೆನಪುಗಳು, ಅದು ಮೇಲಿಂದ ಬಿದ್ದಿದ್ದು, ಅದಕ್ಕೆ ಊಟ ಸಿಕ್ಕಿದ ಕ್ಷಣ, ಅದು ತಿಂದಾಗ ತುಂಬಾ ಖುಷಿ ಪಟ್ಟು ಹಾಡಿದ ಕ್ಷಣಗಳು, ಅದೇ ರೀತಿ ಮಳೆ ಬಂದು ಜೋರಾಗಿ ತನ್ನ ಮನೆ ಹೋಗಿದ್ದು, ಈ ರೀತಿ ಸಣ್ಣ ಪುಟ್ಟ ಕ್ಷಣಗಳನ್ನೆಲ್ಲ ಅದು ನೆನಪು ಮಾಡ್ಕೊಂತಾ ಇರತ್ತೆ. ಆ ಚೀಲವನ್ನು ತೆರೆದು ದುಃಖದ ಕಲ್ಲುಗಳನ್ನು ನಿಧಾನವಾಗಿ ನೀರಿನಲ್ಲಿ ಬಿಟ್ಟಳು. ಅಲೆಗಳು ನಿಧಾನವಾಗಿ ಹರಡುತ್ತಿದ್ದವು. ನಂತರ ಸಂತೋಷದ ಕಲ್ಲುಗಳನ್ನು ಒಂದು ದೊಡ್ಡ ಮರದ ಬೇರುಗಳ ಬಳಿ ಇಟ್ಟು ಬಿಟ್ಟಳು. ಅವು ನೆಲದಲ್ಲಿ ಉಳಿದುಕೊಳ್ಳಲಿ ಎಂದು. ಚಿನ್ನಿ ಹಕ್ಕಿ ಕೊನೆಯ ನೆನಪಿನ ಕಲ್ಲನ್ನ ಗಾಳಿ ಹಾಗೆ ಬಿಡ್ತಾಳೆ. ಆ ರೀತಿ ಬಿಟ್ಟಾಗ ಕಲ್ಲು ಹೊಡೆಯುವ ಕಣಗಳಾಗಿ ಕರಗು ಹೋಗುತ್ತೆ. ನೀಲಿ ಹಕ್ಕಿಯ ಚೀಲವೆಲ್ಲ ಲಘುವಾಗಿ ಖಾಲಿ ಆಗುತ್ತೆ. ಸಂತೋಷದಿಂದ ಸ್ನೇಹಿತರ ಜೊತೆ ಹಾಡುತ್ತಾ ಕುಣಿಯುತ್ತಾ ಕಾಲ ಕಳೆಯುತ್ತೆ. ಅದಾದ ನಂತರ ಚಿನ್ನಿ ಹಕ್ಕಿ ಎತ್ತರದ ಕೊಂಬೆಯ ಮೇಲೆ ಹೋಗಿ ಹಾಡ್ತಾ ಇರುತ್ತೆ. ಅದ್ರ ಜೊತೆ ಅದರ ಸ್ನೇಹಿತರೆಲ್ಲ ಸೇರತ್ತೆ. ಚೀಲವಿಲ್ಲ, ಭಾರವಿಲ್ಲ, ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ ಅನುಭವ ಆಗುತ್ತೆ. ಗೂಬೆ ದೂರದಿಂದ ಕೂತ್ಕೊಂಡು ನೋಡ್ತಾ ಇರುತ್ತೆ. ಅದರ ಮುಖದಲ್ಲಿ ಒಂದು ಗೌರವವಾದ ಭಾವ ಇರುತ್ತೆ. ಅಂತಿಮವಾಗಿ ಚಿನ್ನಿ ಚೀಲವನ್ನು ತೆಗೆದು ಬಿಟ್ಟು ಹಾರಿತು. ಅವಳ ರೆಕ್ಕೆಗಳು ಹಗುರ, ಹೃದಯ ಹಗುರ, ಮನಸ್ಸು ತುಂಬಾ ಪ್ರಕಾಶಮಾನವಾಗಿತ್ತು. ಆ ದಿನದಿಂದ ಚಿನ್ನಿ ನೆನಪುಗಳನ್ನು ಹೊತ್ತುಕೊಳ್ಳಲಿಲ್ಲ, ಆದರೆ ನಿತ್ಯ ಸಂತೋಷವನ್ನು ಬದುಕತೊಡಗಿದಳು. ಈ ಕಥೆಯ ನೀತಿ ಏನೆಂದರೆ, ಆ ಚಿನ್ನಿ ಹಕ್ಕಿಯಂತೆ ನಾವು ಮನುಷ್ಯರು ಅನೇಕ ನೆನಪುಗಳನ್ನು ಸಂಗ್ರಹಿಸ್ತಾ ಇರ್ತೀವಿ. ಸಂತೋಷದವು, ದುಃಖದವು. ಆದರೆ ಹಳೆಯ ನೋವು, ತಪ್ಪು, ವಿಷಾದ ಎಲ್ಲವನ್ನು ಹೊತ್ತುಕೊಂಡು ಬದುಕಿದರೆ ಮನಸ್ಸು ಭಾರವಾಗಿರುತ್ತದೆ. ಜೀವನದಲ್ಲಿ ಮುಂದೆ ಹೋಗಲು ಸಾಧ್ಯ ಆಗೋದೇ ಇಲ್ಲ. ನಿಜವಾದ ಬೆಳವಣಿಗೆ ಆಗೋದು ಯಾವಾಗ ಗೊತ್ತಾ? ಹಳೆಯ ಭಾರವನ್ನ ಬಿಟ್ಟಾಗ. ನೋವನ್ನು ಬಿಟ್ಟು ಬಿಡಿ, ಕ್ಷಮಿಸಿ, ಪಾಠವನ್ನು ಮಾತ್ರ ಹಿಡಿಯಿರಿ. ಹೃದಯ ಹಗುರವಾದಾಗ ಮಾತ್ರ ಹೊಸ ಸಂತೋಷ ಮತ್ತು ಹೊಸ ಅವಕಾಶಗಳಿಗೆ ಹಾರಲು ಸಾಧ್ಯವಾಗುತ್ತೆ. ಹಳೆಯ ವಿಷಯಗಳನ್ನ ನಾವು ಹೊತ್ಕೊಂಡು ಹೋದಷ್ಟು ಅದರಲ್ಲಿ ತುಂಬಾನೇ ನೋವಿರುತ್ತೆ. ಅದರಲ್ಲಿ ಕಲಿಬೇಕಾಗಿರುವಂತ ಪಾಠಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮುಂದಿನ ನಡೆಯನ್ನ ನೋಡ್ಕೊಂಡು ಮುಂದೆ ಹೋಗ್ಬೇಕು. ಇವತ್ತಿನ ಸಂತೋಷ ಏನಿದೆ ಆ ಸಂತೋಷನ ಅನುಭವಿಸ್ಬೇಕು.